ಗರ್ಭಿಣಿಯರೇ, ಮಳೆಗಾಲವಿದು, ಎಚ್ಚರಿಕೆ. ಆರೋಗ್ಯ ರಕ್ಷಣೆಗೆ ಈ ಸಲಹೆಗಳನ್ನು ತಪ್ಪದೇ ಪಾಲಿಸಿ. ಮೋಡ ಮುಸುಕಿದ ಆಗಸ, ಕಾದಿರುವ ಮಣ್ಣಿಗೆ ಬಿದ್ದ ಮಳೆಯ ಘಮಘಮ ಸುಡುವ ಬೇಸಿಗೆಯ ದಣಿವನ್ನು ನಿವಾರಿಸುವುದು ನಿಜ. ಜೊತೆಗೆ ಮಳೆಯೊಂದಿಗೆ ಬಿಸಿ ಬಿಸಿಯಾದ ಆಹಾರವು ನಮ್ಮನ್ನು ಸೆಳೆಯುತ್ತದೆ. ಆದರೆ ಈ ಎಲ್ಲದರ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ಮಳೆಗಾಲದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಗಳು ಅಗತ್ಯವಿದೆ. ಅದರಲ್ಲೂ ಚಿಕ್ಕ ಮಕ್ಕಳಿಗೆ, ಗರ್ಭಿಣಿಯರು ಈ ಸಮಯದಲ್ಲಿ ಸಾಕಷ್ಟು ಎಚ್ಚರ ವಹಿಸಬೇಕು. ಅವರ ಆರೋಗ್ಯ ರಕ್ಷಣೆ ಅಗತ್ಯವಿರುವ ಕೆಲವು ಸಲಹೆಗಳು ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ಲಸಿಕೆ ಹಾಕಿಸಿಕೊಳ್ಳಿ. ಭಾರತ ಸರ್ಕಾರವು ಗರ್ಭಿಣಿಯರಿಗೆ ಕೋವಿಡ್-19 ಲಸಿಕೆಗಳನ್ನು ನಮೂದಿಸಿದೆ. ನಿಮ್ಮ ವ್ಯಾಕ್ಸಿನೇಷನ್ ಕುರಿತು ನಿಮ್ಮ ವೈದ್ಯರೊಂದಿಗೆ ಚರ್ಚಿಸಿ. ನೀವು ಮತ್ತು ನಿಮ್ಮ ಮಗುವನ್ನು ಈಗಿನ ಆರೋಗ್ಯ ಸಮಸ್ಯೆಗಳಿಂದ ರಕ್ಷಿಸಲು ಇದು ಖಂಡಿತವಾಗಿಯೂ ಸಹಾಯ ಮಾಡುತ್ತದೆ. ಇನ್ನು ಸಾಕಷ್ಟು ದ್ರವಾಹಾರ ಸೇವಿಸಿ. ಮಳೆಗಾಲದ ವಾತಾವರಣದಲ್ಲಿ ಸಾಮಾನ್ಯವಾಗಿ ಬಾಯಾರಿಕೆ ಆಗುವುದಿಲ್ಲ. ಅದಕ್ಕಾಗಿಯೇ ನೀವು ಸಾಕಷ್ಟು ದ್ರವಾಹಾರವನ್ನು ಸೇವಿಸುವುದು ಉತ್ತಮ. ಸಾಮಾನ್ಯವಾಗಿ 24 ಗಂಟೆಗಳಲ್ಲಿ 2.5 ಲೀಟರ್ ನೀರು ಸೇವನೆ ಶಿಫಾರಸು ಮಾಡಲಾಗುತ್ತದೆ. ಇದು ನೀರು ಅಥವಾ ಬಿಸಿ ಚಹಾ, ಬಿಸಿ ಚಾಕೊಲೇಟ್, ಬಿಸಿ ಸೂಪ್ ಆಗಿರಬಹುದು. ಅದು ದ್ರವ ರೂಪದಲ್ಲಿರಬೇಕು. ಇದು ತಲೆನೋವು ಮತ್ತು ಗಂಟಲ ಒಣಗುವುದನ್ನು ನಿವಾರಿಸುವುದು ಮಾತ್ರವಲ್ಲದೆ ನಿಮ್ಮ ಮಗುವಿಗೆ ಸುತ್ತಲಿನ ನೀರನ್ನು ಸಮರ್ಪಕವಾಗಿ ನಿರ್ವಹಿಸುತ್ತದೆ. ಇನ್ನು ವಿಟಮಿನ್ ಸಿ ಸಮೃದ್ಧ ಅಥವಾ ಚೆನ್ನಾಗಿ ಬೇಯಿಸಿದ ಆಹಾರ. ವಿಶೇಷವಾಗಿ ಶ್ವಾಸೇಂದ್ರಿಯ ಪ್ರದೇಶದ ಸೋಂಕುಗಳ ತಡೆಗಟ್ಟುವಿಕೆಗೆ ವಿಟಮಿನ್ ಸಿಯಿಂದ ಸಿಗುವ ರೋಗ ನಿರೋಧಕ ಶಕ್ತಿ ಹೇಗೆ ಅವಶ್ಯಕವಾಗಿದೆ ಎಂಬುದರ ಕುರಿತು ನೀವು ಸಾಕಷ್ಟು ಕೇಳಿರಬೇಕು. ಹೀಗಾಗಿ ಸಿಟ್ರಿಕ್ ಹಣ್ಣುಗಳು ಮತ್ತು ರಸವನ್ನು ಸೇವಿಸಿ. ಮಳೆಗಾಲದಲ್ಲಿ ನೀರು ಹಾಗೂ ಆಹಾರ ಮಾಲಿನ್ಯದ ಸಾಧ್ಯತೆಯು ಸಾಮಾನ್ಯವಾಗಿ ಹೆಚ್ಚಾಗಿರುತ್ತದೆ. ಆದ್ದರಿಂದ ನೀವು ಆಹಾರದ ಮೂಲವು ಆರೋಗ್ಯಕರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಎಲ್ಲ ಕಚ್ಚಾ ಉತ್ಪನ್ನಗಳನ್ನು ಅಡುಗೆ ಮಾಡುವ ಮೊದಲು ಚೆನ್ನಾಗಿ ತೊಳೆಯಿರಿ. ಇನ್ನು ದೈಹಿಕ ಚಟುವಟಿಕೆ. ಈ ಸಮಯದಲ್ಲಿ ನಿಮ್ಮ ದೈನಂದಿನ ನಡಿಗೆ ಮತ್ತು ಪ್ರಸವಪೂರ್ವ ವ್ಯಾಯಾಮಗಳನ್ನು ತಪ್ಪಿಸಿಕೊಳ್ಳಬೇಡಿ. ನೀವು ಸೂಕ್ತವಾದ ಆಂಟಿಸಿಡ್ ಪಾದರಕ್ಷೆಗಳನ್ನು ಧರಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಮತ್ತು ವನ ಪ್ರದೇಶಗಳಲ್ಲಿ ಅಥವಾ ನಿಮ್ಮ ಮನೆಗಳ ಸುರಕ್ಷಿತ ಜಾಗಗಳಲ್ಲಿ ನಡೆಯಲು ಸಾಧ್ಯವಾದಷ್ಟು ಪ್ರಯತ್ನಿಸಿ. ಇನ್ನು ಕೋವಿಡ್ ಮುನ್ನೆಚ್ಚರಿಕೆ. ಕೋವಿಡ್ ಇನ್ನೂ ಮೂಲೆಯಲ್ಲಿ ಸುಪ್ತವಾಗಿದೆ ಎಂಬುದನ್ನು ಮರೆಯಬಾರದು. ಆದ್ದರಿಂದ ಆಹಾರ ಸೇವನೆಗೆ ಮೊದಲು ನಿಮ್ಮ ಕೈಗಳನ್ನು ಸಾಬೂನು ಅಥವಾ ಬೆಚ್ಚಗಿನ ನೀರಿನಿಂದ ಸ್ವಚ್ಛಗೊಳಿಸಿಕೊಳ್ಳಿ. ಇನ್ನು ಮಾಸ್ಕ್. ನಿಮ್ಮೊಂದಿಗೆ ಇರುವ ಕುಟುಂಬದ ಸದಸ್ಯರನ್ನು ಹೊರತುಪಡಿಸಿ ಬೇರೆಯವರ ಸಮ್ಮುಖದಲ್ಲಿ ಇರುವಾಗ ಯಾವಾಗಲೂ ನಿಮ್ಮ ಮೂಗು ಮತ್ತು ಬಾಯಿ ಎರಡನ್ನೂ ಮುಚ್ಚುವ ಮಾಸ್ಕ್ ಅನ್ನು ಧರಿಸಿಕೊಳ್ಳಿ. ಇನ್ನು ಸಾಮಾಜಿಕ ಅಂತರ. ನಿಮ್ಮ ಪುಟ್ಟ ಮಗುವಿನೊಂದಿಗೆ ಹತ್ತಿರದ ಅಂತರವನ್ನು ಕಾಯ್ದುಕೊಳ್ಳಲು 6 ಅಡಿ ಅಂತರವನ್ನು ಕಾಪಾಡಿಕೊಳ್ಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.